ವಿದ್ಯಾರ್ಥಿಗಳೇ ಒಂದು ವಿಚಾರ ಮಾಡಿ. ಇಲ್ಲಿ 1,000 ರೂಪಾಯಿಗಳಿಗೆ 2 ವರ್ಷಕ್ಕೆ 50 ರೂಪಾಯಿ ಬಡ್ಡಿ ಆದರೆ ವರ್ಷಕ್ಕೆ ಶೇಕಡಾ ಬಡ್ಡಿ ದರ ಎಷ್ಟು? 4 ಆಪ್ಷನ್ಸ್ ಅವ. ಇದು ನೀವು ಮಾಡಿರಿ. ನೀವು ಮಾಡೋದಾದ್ರಿಂದ ನಾನು ತಿಳಿಸ್ತೀನಿ, ಲಕ್ಷ ಕೊಟ್ಟು ನೋಡಿರಿ. ಈಗ ವಿಡಿಯೋ ಆನ್ ಮಾಡಿರಿ, ನಾ ತಿಳಿಸೋವಾಗ ನೋಡಿರಿ. ಅಸಲು ಎಷ್ಟದ? 1,000 ಅದ. ಇದನ್ನು ತಿಳ್ಕೊಬೇಕು, ಸಂಗತಿಗಳನ್ನು ತಿಳ್ಕೊಬೇಕು. ಅಸಲು ಬರೋಬ್ಬರಿ 1,000. ಅವಧಿ ಬರೋಬ್ಬರಿ 2 ವರ್ಷ. ಬಡ್ಡಿ ಬರೋಬ್ಬರಿ 50 ರೂಪಾಯಿ. ಏನು ಕೇಳ್ಯಾರ ಅವರು? ಶೇಕಡಾ ಬಡ್ಡಿ ದರ ಬರೋಬ್ಬರಿ ಎಷ್ಟು? ಶೇಕಡಾ ಬಡ್ಡಿ ದರ ಎಷ್ಟು? ಸೂತ್ರ 3 ಸಂಗತಿ ಕೊಟ್ಟಾನ. ಶೇಕಡಾ ಬಡ್ಡಿ ದರ ಬರೋಬ್ಬರಿ 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ ಸರಾಸರಿ ಅಸಲು ಗುಂಡ್ಲೆ ಅವಧಿ. ಇದನ್ನ ನೆನ್ಪಿಟ್ಕೋಬೇಕು. 100 ಗುಂಡ್ಲೆ 1 ಗುಂಡ್ಲೆ ಬಡ್ಡಿ 50 ಅದ. ಅಸಲು ಎಷ್ಟದ? 1,000 ಅದ. ಅವಧಿ ಎಷ್ಟದ? 2 ವರ್ಷ. ನೋಡಿ, ಈ 0 ಹೊತ್ತು, ಈ 0 ಹೊತ್ತು, ಇದು ಹೋಯ್ತು, ಇದು ಹೋಯ್ತು. ಬರೋಬ್ಬರಿ 5 2 ಅಂಶ. ಬರೋಬ್ಬರಿ 2 2 4.5 ಶೇಕಡ. 5ಕ್ಕೆ 2 ವರ್ಷ 2.5 ಶೇಕಡ. ಆನ್ಸರ್ ಬರೋಬ್ಬರಿ 2.5 ಶೇಕಡ ದರ. ಉತ್ತರ ಸಂಖ್ಯೆ ಎಲ್ಲಿದೆ ನೋಡ್ರಿ? 2.5 ಎ. ಇದು ನೆನ್ಪಿಟ್ಕೋರಿ. ಇಂಥವೆಲ್ಲ ಲೆಕ್ಕಗಳು ನಾನು ನಿಮಗೆ ಸ್ಯಾಂಪಲ್ ನಿಮಗೊಂದೊಂದು ಗಣಿತ ಹಾಕ್ಲಿಕ್ಕೆ. ಇದರ ಮೇಲೆ ಮುಂದೆ ಮಾದರಿ ನಿಮಗೆ ಬರ್ತಾವೆ, ಸಾಕಷ್ಟು ಮಾದರಿಗಳು ಬರ್ತಾವೆ. ಅವಾಗ ಇದನ್ನು ನೀವು ರಿವಿಷನ್ ಬಡ ಮಾಡಿಬಿಟ್ರಿ ಅಂದ್ರೆ ಪೇಪರ್ದಾಗಿನ ಕ್ವಶನ್ ಪೇಪರ್ ಈಸಿ ಬಂದ್ಬಿಡ್ತಾವೆ ನಿಮಗೆ. ಇನ್ನೂ ಭಾಳ ಬರ್ತಾವೆ ಗಣಿತಗಳು. ಭಾಳ ನೀವು ವಿಚಾರ ಮಾಡೋದು, ವಸ್ತುವಿನ ಬೆಲೆ ಕಂಡುಹಿಡಿಬೇಕು. ಆಮೇಲೆ ಯಾವುದೋ ಒಂದು ಅವಧಿಗೆ, ಯಾವುದೋ ಒಂದು ದರಕ್ಕೆ ಅಸಲಿನ 2ರಷ್ಟು ಆದರೆ ಅದರ 3 ಪಟ್ಟು ಅಸಲಿಗೆ 3ರಷ್ಟು ಬಡ್ಡಿ ಆದರೆ ತಲೆ ಹೆಂಗೆ ಹುಷಾರು ಇರ್ತದೆ, ಹಂಗಂಗೆ ವಿಚಾರ ಶಕ್ತಿಗಳು ಬರ್ತಿರ್ತಾವೆ. ಯಾವುದೇ ಒಂದು ಗಣಿತ ತಿಳ್ಕೋಬೇಕಾದ್ರೆ ಕ್ರಿಯೇಟಿವ್ ಮೈಂಡ್, ಥಿಂಕಿಂಗ್ ಪವರ್ ಗಾಡ್ ಗಿಫ್ಟ್ ಇರ್ತದೆ. ಒಂದು ಹುಡುಗಗಾಗಲಿ ಯಾರಿಗೇ ಆಗಲಿ ಗಣಿತ ತಿಳ್ಕೊಬೇಕಾದ್ರೆ ಆ ಮೈಂಡಕ್ಕೆ ಒಂದು ಕೆಪಾಸಿಟಿ ದೇವ್ರು ಕೊಟ್ಟು ಕಳಿಸಿರ್ತಾನೆ. ಅದು ಯಾರಿಗಿರ್ತದ ಅವ್ರು ಪಟ್ನ ಲೆಕ್ಕ ಹಿಡ್ಕೊತಿರ್ತಾರೆ. ಆಮೇಲೆ ಸರ್ ಹೆಂಗೆ ಮಾಡ್ತಾರೆ, ಹಂಗೆ ಮಾಡ್ಬೇಕಂತಂದ್ರೆ ನೀವು ಹಂಗೆ ಮನೆಗೆ ಬಂದ್ಬಿಡ್ತೀರಿ. ಅದು ಹೆಂಗೆ ನಾವು ತಯಾರಾಗಬೇಕಂದ್ರೆ ನೀವು ಮಗ್ಗಿ 30 ತನಕ ಭಯಪಟ್ಟಿರ್ಬೇಕು. ಸರ್ ಹೆಂಗೆ ಕಲಿಸ್ತಾರ, ಅಸಲು ಅಂದರೆ ಯಾವುದು, ಅವಧಿ ಅಂದರೆ ಯಾವುದು, ಸೂತ್ರಗಳು ಭಯಪಟ್ಟು ಮಾಡಬಾರ್ದು. ನಾನು ಅದಕ್ಕೆ ಫಾರ್ಮಾಲಿಟಿ ನಿಮಗೆ ಸೂತ್ರ ನಾನು ತಿಳಿಸಿ ಹೇಳಿ. ನಾವು ಗಣಿತ ಮಾಡುವಾಗೆ ಸೂತ್ರಗಳು ಬಂದಿರ್ತಾವೆ. ಇದನ್ನು 2 ರೀತಿ ಒಳಗೆ ನಾವು ತ್ರೈರಾಶಿಕ ಪದ್ಧತಿ ಒಳಗೂ ನಾವು ಬಡ್ಡಿ ದರ, ಅವಧಿ ದರ ಎಲ್ಲ ಕಂಡುಹಿಡಿಯೋದು. ಆ ತ್ರೈರಾಶಿಕ ಪದ್ಧತಿಯನ್ನು ಮಾಡೇ ಅವರು ಸೂತ್ರ ಕಂಡುಹಿಡಿದಾರೆ. ನಾವು ಕಲಿಯಲ್ಲ ಹಂಗೆ ಇದು ಗಣಿತ. ಯಾವುದೇ ಒಂದು ಗಣಿತನ್ನ ನಾನು ಕಲಿಬೇಕು, ನೆನಪಿಟ್ಕೋಬೇಕು, ತಿಳ್ಕೋಬೇಕು. ಯಾವ ತಿಳ್ಕೊಂಡೆ ಲೆಕ್ಕ ಮಾಡ್ತಿರ್ತಾನಲ್ಲ, ಯಾವ ತಿಳ್ಕೋತಿರ್ತಾನಲ್ಲ ಅವ ಯಾವುದು ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಿಳ್ಕೊಂಡು ಬಿಟ್ಟಿರ್ತಾನೆ. ತಿಳ್ಕೊಳ್ಳೋದಂದ್ರೆ ಏನು, ಮೆಮ್ರಿ ಒಳಗೆ ಶೇವ್ ಆಗಿಬಿಡ್ತದೆ. ಆಮೇಲೆ ಸರ್ ಹಿಂಗೆ ಮಾಡ್ತಿರ್ತಾರ ಅಂತ ತಿಳ್ಕೊಂಡು ಮಾಡ್ತಿರ್ತಾರೆ ಒಳಗೊಬ್ಬರು. ಅದು ಅರ್ಥ ಇಲ್ಲ. ನಾವು ಹೇಳಾಗ ಲಕ್ಷ ಕೊಟ್ಟು ಕೇಳಿದ್ರೆ ಅದು ಮೇಂದಕ್ಕೆ ಹೋಗ್ತದೆ. ನೋಡುವ, ಜಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ನೀವು ಸಿನಿಮಾ ನೋಡ್ತಿರ್ತೀರಿ, ಟಿ ವಿ ಮುಂದೆ ಕೂತ್ಕೊಂಡು ಅವ ಯಾವ ಬಣ್ಣದ ಅಂಗಿ ಹಾಕೊಂಡಾನ, ವಾಚ್ ಯಾವ್ದು ಕಟ್ಕೊಂಡಾನ, ಎಲ್ಲಿ ಆಕ್ಸಿಡೆಂಟ್ ಆಯ್ತು, ಹಲ್ಲು ಮುರಿತು, ತಲೆ ಹೊಡಿತು, ಕಣ್ಣಿದಾತು,
ನೀವು ವರ್ಷ ಬಿಟ್ಟು ಕೇಳಿ ನೀವು ಹೇಳ್ತೀರಿ ಅದನ್ನು. ವಿದ್ಯಾರ್ಥಿಗಳು ಒಂದು ಯಾವುದೇ ಒಂದು ಸಿನಿಮಾ ನೋಡ್ರಿ, ಆಕೆ ಅಂತ ಸೀರೆ ಹುಟ್ಟಿದ್ರು, ಇದು ಹಿಂಗಿತ್ತು, ಅಲ್ಲಿ ಗುಡ್ಡಿತ್ತು, ಗಾಡಿ ನಂಬರ, ಗಾಡಿ ಇದೇ ಕಂಪ್ನಿ ಎಲ್ಲ ಹೇಳ್ತೀರಿ ನೀವು. ಅದು ಹೆಂಗೆ ಹೇಳ್ತೀರಿ ಅಂದ್ರೆ ಆ ಸಿನಿಮಾ ನೋಡ್ಬೇಕು ಅನ್ನೋದು ಆಸಕ್ತಿ ಇರ್ತದೆ ನಿಮ್ಮ ತಲೆ ಒಳಗೆ. ತಿಳ್ಕೊಬೇಕು, ನೋಡಬೇಕು, ಅದನ್ನು ಭಾಳ ಇಂಟ್ರೆಸ್ಟ್ದಿಂದ ನೋಡ್ತಿರ್ತಿರಲ್ಲ, ಯಾವಾಗ ನೀವು ಲಕ್ಷ್ಯ ಪಟ್ಟು ನೋಡ್ತೀರಿ ಅದು ತಲೆ ಆಗ್ಬಿಡ್ತದೆ. ಇದು ಹಿಂಗೆ ನೆನ್ಪಿಟ್ಕೊಳ್ರಿ. ಕಲಿಬೇಕನ್ನೋ ಭಾವನೆಯಿಂದ ನೋಡ್ಬೇಕು, ನೆನ್ಪಿಟ್ಕೋಬೇಕು. ನೆನಪು ಇಟ್ಕೋಬೇಕಂದ್ರೆ ಹೆಂಗೆ ತಿಳಿಸ್ತಾರ ಅಂತ ತಿಳ್ಕೊಬೇಕದು. ತಿಳ್ಕೊಂಡು ಮನುಷ್ಯನೊಳಗೆ ನೆನ್ಪಿಟ್ಕೊಂಡ್ರೆ ಇಟ್ ಇಸ್ ಪರ್ಮನೆಂಟ್. ಆಯ್ತು, ಮುಂದಿನ ಲೆಕ್ಕ ಬಿಡಿಸ್ರಿ.